ನಮಸ್ಕಾರ, ಎಲ್ಲರಿಗೂ ಮಾಹಿತಿ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಉಪಯೋಗವಾಗುವಂತಹ ಭೂಮಿ ಮೊಬೈಲ್ ಆ್ಯಪ್ನ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತಿದ್ದೇವೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಭೂಮಿ ಮಾನಿಟರಿಂಗ್ ಸೆಲ್ ಇವರು ಜನಸಾಮಾನ್ಯರಿಗಾಗಿ ತಮ್ಮ ಜಮೀನಿನ ಎಲ್ಲ ಮಾಹಿತಿಗಳನ್ನು ತಮ್ಮ ಮೊಬೈಲ್ನಲ್ಲಿ ವೀಕ್ಷಿಸಲು ಭೂಮಿ ಎಂಬ ಮೊಬೈಲ್ ಆ್ಯಪ್ ಅನ್ನು ಸಿದ್ಧಪಡಿಸಿರುತ್ತಾರೆ. ಈ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಲು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಭೂಮಿ ಎಂದು ಸರ್ಚ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬಹುದು. ಈ ಭೂಮಿ ಮೊಬೈಲ್ ಆ್ಯಪ್ನಿಂದ ಹಲವು ಮಾಹಿತಿಗಳನ್ನು ವೀಕ್ಷಿಸಬಹುದು. ಅವುಗಳೆಂದರೆ ಪಹಣಿ ಅಂದರೆ ಆರ್ಟಿಸಿಯಲ್ಲಿರುವ ಮಾಹಿತಿಗಳು, ಆರ್ಟಿಸಿಯ ನೈಜತೆ ಪರಿಶೀಲನೆ, ಗ್ರಾಮದ ಎಲ್ಲ ಸರ್ವೆ ನಂಬರ್ವಾರ್ ಮಾಲೀಕರ ವಿವರಗಳು, ಗ್ರಾಮವಾರು ಹಕ್ಕು ಬದಲಾವಣೆಗೆ ಬಾಕಿ ಇರುವ ಪ್ರಕರಣಗಳ ವಿವರಗಳು, ಮ್ಯೂಟೇಷನ್ ವಿವರಗಳು, ಮ್ಯೂಟೇಷನ್ ಸ್ಥಿತಿ ಪರಿಶೀಲನೆ, ಭೂ ಪರಿವರ್ತನೆ ಸ್ಥಿತಿ ಮತ್ತು ಅಂತಿಮ ಆದೇಶದ ಪ್ರತಿಯನ್ನು ವೀಕ್ಷಿಸಬಹುದು. ನಿಮ್ಮ ಜಮೀನಿನ ಪಹಣಿ ಮಾಹಿತಿಯನ್ನು ನೋಡಲು ಆ್ಯಪ್ನಲ್ಲಿರುವ ಮೊದಲ ಆಪ್ಷನ್ ವ್ಯೂ ಆರ್ಟಿಸಿ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಡ್ರಾಪ್ ಡೌನ್ ಬಾಕ್ಸ್ನಲ್ಲಿ ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ ನಿಮ್ಮ ಸರ್ವೆ ನಂಬರನ್ನು ದಾಖಲಿಸಿ ಗೋ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಕೆಳಗೆ ಹಿಸ್ಸಾ ನಂಬರ್ಗಳನ್ನು ಆಯ್ಕೆ ಮಾಡಿ ಫೆಚ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದಾಗ ಆಯ್ಕೆ ಮಾಡಿದ ಸರ್ವೆ ನಂಬರ್ನ ಎಲ್ಲ ಮಾಹಿತಿಗಳು ಕಾಣಿಸುತ್ತದೆ. ಇಲ್ಲಿ ನೀವು ಜಮೀನಿನ ಒಟ್ಟು ಕ್ಷೇತ್ರ, ಖರಾಬು ಕ್ಷೇತ್ರ, ಆಕಾರ, ಮಾಲೀಕರ ವಿವರ, ಮಣ್ಣಿನ ನಮೂನೆ ಮತ್ತು ಪಹಣಿಯಲ್ಲಿ ಇರುವ ಎಲ್ಲ ಇತರ ವಿವರಗಳನ್ನು ವೀಕ್ಷಿಸಬಹುದು. ನೀವು ತಾಲೂಕು ಕಚೇರಿ ಅಥವಾ ಆನ್ಲೈನ್ ಮೂಲಕ ಆರ್ಟಿಸಿಯನ್ನು ತೆಗೆದುಕೊಂಡಿದ್ದರೆ ಆ್ಯಪ್ನಲ್ಲಿರುವ ಆರ್ಟಿಸಿ XML ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆರ್ಟಿಸಿಯ ಕೆಳಗೆ ಬಲಭಾಗದಲ್ಲಿರುವ ಆರ್ಟಿಸಿ ಯೂನಿಕ್ ನಂಬರನ್ನು ದಾಖಲಿಸಿ ಗೆಟ್ ಆರ್ಟಿಸಿ ಡಾಟಾ ಮೇಲೆ ಕ್ಲಿಕ್ ಮಾಡಿ ಪಹಣಿಯ ನೈಜತೆಯನ್ನು ಪರಿಶೀಲಿಸಿಕೊಳ್ಳಬಹುದು. ಈ ಆ್ಯಪ್ ಮೂಲಕ ಒಂದು ಗ್ರಾಮದ ಎಲ್ಲ ಸರ್ವೆ ನಂಬರ್ಗಳು ಮತ್ತು ಮಾಲೀಕರ ವಿವರಗಳನ್ನು ವೀಕ್ಷಿಸಲು ವ್ಯೂ ಆರ್ಟಿಸಿ ಬೈ ಓನರ್ ನೇಮ್ ಮೇಲೆ ಕ್ಲಿಕ್ ಮಾಡಿ ನಂತರ ಡ್ರಾಪ್ ಡೌನ್ ಬಾಕ್ಸ್ನಲ್ಲಿ ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಆಯ್ಕೆ ಮಾಡಿದ ಆ ಗ್ರಾಮದ ಎಲ್ಲ ಸರ್ವೆ ನಂಬರ್ಗಳ ಜೊತೆಗೆ ಎಲ್ಲ ಮಾಲೀಕರ ಹೆಸರುಗಳು ಕಾಣಿಸುತ್ತದೆ. ಮೇಲೆ ಇರುವ ಸರ್ಚ್ ಬಾಕ್ಸ್ನಲ್ಲಿ ಮಾಲೀಕರ ಹೆಸರು ಅಥವಾ ಸರ್ವೆ ನಂಬರ್ಗಳನ್ನು ದಾಖಲಿಸಿ ಬೇಕಾದ ಜಮೀನನ್ನು ಹುಡುಕಬಹುದು. ಬಲಭಾಗದಲ್ಲಿರುವ ಆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆ ಪಹಣಿಯ ಸಂಪೂರ್ಣ ಮಾಹಿತಿಗಳನ್ನು ವೀಕ್ಷಿಸಬಹುದು. ಗ್ರಾಮದಲ್ಲಿ ಪ್ರಗತಿಯಲ್ಲಿರುವ ಹಕ್ಕು ಬದಲಾವಣೆ ಅಂದರೆ ಮ್ಯೂಟೇಷನ್ಗಳನ್ನು ನೋಡಲು ಆ್ಯಪ್ನಲ್ಲಿರುವ ಮ್ಯೂಟೇಷನ್ ಪೆಂಡೆನ್ಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಡ್ರಾಪ್ ಡೌನ್ ಬಾಕ್ಸ್ನಲ್ಲಿ ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಆಯ್ಕೆ ಮಾಡಿದ ಗ್ರಾಮದಲ್ಲಿ ಪ್ರಗತಿಯಲ್ಲಿರುವ ಎಲ್ಲ ಮ್ಯೂಟೇಷನ್ಗಳು ಕಾಣಿಸುತ್ತದೆ. ಇಲ್ಲಿ ಪ್ರತಿ ಮ್ಯೂಟೇಷನ್ನ ಟ್ರಾನ್ಸಾಕ್ಷನ್ ನಂಬರ್, ಮ್ಯೂಟೇಷನ್ ಟೈಪ್, ಮ್ಯೂಟೇಷನ್ ಸ್ಟೇಟಸ್, ಅಕ್ವಿಸಿಷನ್ ಟೈಪ್ ಮತ್ತು ಇತರೆ ವಿವರಗಳನ್ನು ನೋಡಬಹುದು. ಭೂಮಿ ಎನ್ಕಂಬರೆನ್ಸ್ ರಿಪೋರ್ಟ್ ಅಂದರೆ ಒಂದು ಸರ್ವೆ ನಂಬರ್ನಲ್ಲಿ ಈ ಹಿಂದೆ ಆಗಿರುವ ಎಲ್ಲ ರೀತಿಯ ಮ್ಯೂಟೇಷನ್ಗಳನ್ನು ನೋಡಲು ಆ್ಯಪ್ನಲ್ಲಿರುವ ಮ್ಯೂಟೇಷನ್ ಸಮ್ಮರಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಡ್ರಾಪ್ ಡೌನ್ ಬಾಕ್ಸ್ನಲ್ಲಿ ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ ಕೆಳಗೆ ಸರ್ವೆ ನಂಬರನ್ನು ದಾಖಲಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ದಾಖಲಿಸಿದ ಸರ್ವೆ ನಂಬರ್ನಲ್ಲಿ ಈ ಹಿಂದೆ ಆಗಿರುವ ಎಲ್ಲ ಮ್ಯೂಟೇಷನ್ಗಳ ಸಂಪೂರ್ಣ ವಿವರಗಳನ್ನು ನೋಡಬಹುದು. ನೀವು ನಿಮ್ಮ ಜಮೀನಿನ ಖಾತೆ ಬದಲಾವಣೆಗೆ ಅರ್ಜಿ ಸಲ್ಲಿಸಿದ್ದರೆ ಮ್ಯೂಟೇಷನ್ ಸ್ಥಿತಿ ನೋಡಲು ಆ್ಯಪ್ನಲ್ಲಿರುವ ವ್ಯೂ ಮ್ಯೂಟೇಷನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಡ್ರಾಪ್ ಡೌನ್ ಬಾಕ್ಸ್ನಲ್ಲಿ ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ ಕೆಳಗೆ ಸರ್ವೆ ನಂಬರನ್ನು ದಾಖಲಿಸಿ ಗೋ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಕೆಳಗೆ ಹಿಸ್ಸಾ ನಂಬರನ್ನು ಆಯ್ಕೆ ಮಾಡಿ ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅರ್ಜಿ ಸ್ಥಿತಿ ಮತ್ತು ಯಾವ ಹಂತದಲ್ಲಿ ಬಾಕಿ ಇರುತ್ತದೆ ಎಂಬುದನ್ನು ವೀಕ್ಷಿಸಬಹುದು. ನೀವು ಏನಾದರೂ ನಿಮ್ಮ ಜಮೀನನ್ನು ಭೂ ಪರಿವರ್ತನೆಗೆ ಅರ್ಜಿ ಸಲ್ಲಿಸಿದ್ದರೆ ಲ್ಯಾಂಡ್ ಕನ್ವರ್ಷನ್ ರಿಕ್ವೆಸ್ಟ್ ಸ್ಟೇಟಸ್ ಆಪ್ಷನ್ ಕ್ಲಿಕ್ ಮಾಡಿ ಅಫಿಡೇವಿಟ್ ID ಅಥವಾ ಯೂಸರ್ ID ಮೂಲಕ ಸ್ಥಿತಿಯನ್ನು ಪರಿಶೀಲಿಸಬಹುದು. ನಿಮ್ಮ ಅರ್ಜಿ ಅಪ್ರೂವ್ ಆಗಿದ್ದರೆ ಲ್ಯಾಂಡ್ ಕನ್ವರ್ಷನ್ ಫೈನಲ್ ಆರ್ಡರ್ಸ್ ಆಪ್ಷನ್ನಲ್ಲಿ ಭೂ ಪರಿವರ್ತನೆಯ ಆದೇಶವನ್ನು ವೀಕ್ಷಿಸಬಹುದು.
ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಹಲವು ಉಪಯುಕ್ತ ಮಾಹಿತಿಯನ್ನು ಪಡೆಯಲು ನಮ್ಮ ಮಾಹಿತಿಗುರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.